ರಸ್ತೆ ಬದಿಯಲ್ಲಿ ಸಿಗುವ ಆಹಾರಗಳು ಯಾರಿಗೆ ಇಷ್ಟ ಇಲ್ಲ ಹೇಳಿ. ಕಡಿಮೆ ಬೆಲೆ, ಹೆಚ್ಚು ಕ್ವಾಂಟಿಟಿ, ಅದೇ ಬಡವರ ಪಾಲಿಗೆ 5 ಸ್ಟಾರ್ ಹೋಟೆಲ್ ಇದ್ದ ಹಾಗೆ. ಇದು ಒಂದು ವರ್ಗದ ಜನರಿಗೆ ದುಡಿಮೆ. ಇನ್ನೊಂದು ರೀತಿಯಲ್ಲಿ ಇದು ಆಹಾರ ದಂಧೆಯಾಗಿ ನಡೀತಿದೆ ಅಂದರೆ ನೀವು ನಂಬ್ತೀರಾ? ನಂಬಲ್ಲ ಅಂದರೂ ಕೂಡ ಖಂಡಿತವಾಗಿ ನೀವು ನಂಬಲೇಬೇಕು. ಟೇಸ್ಟ್ ಚೆನ್ನಾಗಿದೆ ಅಂತ ತಿನ್ನಲಿಕ್ಕೆ ಹೋದರೆ ನಮ್ಮ ಸಾವಿಗೆ ನಾವೇ ಟೆಂಡರ್ ತಗೊಂಡಂತೆ. ಏನಪ್ಪ ಅಂತದ್ದು ಅಂತೀರಾ? ಈ ವಿಡಿಯೋ ನೋಡಿ. ಎಸ್, ಈ ಬಾಟಲ್ನ ನೋಡಿದಾಗಲೇ ನಿಮಗೂ ಗೊತ್ತಾಯ್ತಲ್ಲ ಹೆಸರು ಏನು ಅಂತ. ಕೆಂಪು ಹಳದಿ ಬಣ್ಣದಲ್ಲಿ ಕಾಣುವ ಈ ಪಾನೀಯ ಎನರ್ಜಿ ಕೊಡುತ್ತೆ, ನಾಲಿಗೆಗೆ ಉತ್ತಮ ರುಚಿ ನೀಡುತ್ತೆ ಎಂಬ ಮಾತಿದೆ. ಇದನ್ನು ದಿನಕ್ಕೆ 1 ರಿಂದ 2 ಬಾಟಲ್ ಸೇವಿಸಿದರೆ ಸಕ್ಕರೆ ಕಾಯಿಲೆ, ಕಿಡ್ನಿ ಸಮಸ್ಯೆ ಸೇರಿ ಅನೇಕ ರೋಗಗಳು ನಮಗೆ ಉಡುಗೊರೆಯಾಗಿ ಬರುತ್ತೆ. ಆದರೆ ಇದನ್ನೇ ಕೆಲವರು ಟ್ರೆಂಡ್ ಹೆಸರಿನಲ್ಲಿ ಯಾವ ರೀತಿಯಲ್ಲಿ ಬಳಸುತ್ತಿದ್ದಾರೆ ಗೊತ್ತಾ? ಮುಖ್ಯವಾಗಿ ಕಾಫಿ, ಟೀ. ಹೌದು, ಕಾಫಿ, ಟೀ ದಿನಕ್ಕೆ 1-2 ಓಕೆ, ಅದರ ಮೇಲೆ ಯಾಕೆ ಎನ್ನುತ್ತಾರೆ ವೈದ್ಯರು ಹೇಳ್ತಾರೆ. ಆದರೆ ಅವರ ಮಾತೆಲ್ಲ ನಾವೆಲ್ಲಿ ಕೇಳ್ತೀವಿ ಅಂತಾರೆ ಇನ್ನು ಕೆಲವರು. ಅಂಥವರೇ ಇನ್ನೂ ಮುಂದುವರೆದು ಕಾಫಿ, ಟೀಗೂ ಸಹ ಈ ಪಾನೀಯಗಳನ್ನು ಬಳಸಿ ಸೇವಿಸುತ್ತಿದ್ದಾರೆ. ಇದರಿಂದ ಆರೋಗ್ಯದ ಮೇಲೆ ಆಗುವ ಪರಿಣಾಮಗಳೇನು ಅನ್ನೋ ಸಣ್ಣ ಆಲೋಚನೆಯೂ ಸಹ ಅವರಿಗಿಲ್ಲ. ಇದರ ಜೊತೆಗೆ ಮತ್ತೊಂದು ವಿಡಿಯೋ ಇದೆ, ನೋಡಿಕೊಳ್ಳಿ. ಮಾಂಸ ಅಥವಾ ವಿವಿಧ ತರಕಾರಿ ಹಾಗೂ ಸಾಂಬಾರಿಗೆ ಮುಖ್ಯವಾಗಿ ಮಸಾಲೆ ಪದಾರ್ಥಗಳನ್ನು ಬಳಕೆ ಮಾಡ್ತೀವಿ. ಆದರೆ ಇಲ್ಲೊಬ್ಬ ಹೋಟೆಲ್ನ ಮಹಾಶಯ ಮಸಾಲೆ ಪದಾರ್ಥಗಳಿಗೆ ಮದ್ಯದ ಎಣ್ಣೆಯನ್ನೇ ಬೆರೆಸಿ ರುಚಿಕರ ಅಡುಗೆ ಮಾಡಲು ಹೊರಟಿದ್ದಾರೆ. ಮದ್ಯವನ್ನು ಸೇವಿಸಿದ್ರೇ ಆರೋಗ್ಯಕ್ಕೆ ಹಾನಿಕರ ಅಂತಾರೆ. ಹೊಟ್ಟೆ, ಜಠರ, ಸಣ್ಣ ಕರಳು, ದೊಡ್ಡ ಕರಳು ಸೇರಿ ದೇಹದ ವಿವಿಧ ಅಂಗಾಂಗಗಳು ಹಾಳಾಗ್ತವೆ. ಅಂಥದ್ರಲ್ಲಿ ಆಹಾರ ಪದಾರ್ಥಗಳಿಗೆ ಈ ರೀತಿ ಮದ್ಯವನ್ನು ಬೆರೆಸಿ ತಿಂದರೆ ಗತಿ ಏನಪ್ಪಾ ದೇವ್ರೆ? ಇನ್ನು ಸಂಜೆ ವೇಳೆಯಲ್ಲಿ ಕೆಲವರಿಗೆ ಎಣ್ಣೆಯಲ್ಲಿ ಕರಿದ ತಿಂಡಿ ತಿನಿಸುಗಳನ್ನು ತಿನ್ನುವ ಅಭ್ಯಾಸ ಇರುತ್ತೆ. ಅದೇ ಮುಂದುವರೆದು ಬೋಂಡಾ ಬಜ್ಜಿಯಂತೆ ಗುಲಾಬಿ ಹೂಗಳನ್ನು ಎಣ್ಣೆಯಲ್ಲಿ ಬೇಯಿಸಿ ಕೊಡಲಾಗಿದೆ. ಗುಲಾಬಿ ಹೂಗಳನ್ನು ಸೇವಿಸಲಾಗುತ್ತೆ, ಅದು ನಮ್ಮ ಆರೋಗ್ಯಕ್ಕೆ ಒಳ್ಳೆಯದೇ. ಅದರಿಂದ ಗುಲ್ಕನ್ ಹಾಗೂ ಇನ್ನಿತರ ಸಿಹಿ ಪದಾರ್ಥಗಳನ್ನು ಮಾಡುತ್ತಾರೆ. ಅದು ಸರಿಯೇ, ಅದನ್ನು ಹೊರತಾಗಿ ಈ ರೀತಿ ಎಣ್ಣೆಯಲ್ಲಿ ಬೋಂಡಾ ಬಜ್ಜಿ ರೀತಿಯಲ್ಲಿ ಬೇಯಿಸಿಕೊಟ್ರೆ ಅದರಿಂದ ನಿಮ್ಮ ದೇಹಕ್ಕೆ ಅನುಕೂಲವೋ ಅನಾನುಕೂಲವೋ ವಿಚಾರ ನಿಮಗೆ ಬಿಟ್ಟಿದ್ದು. ಇನ್ನು ದೇಹಕ್ಕೆ ಒಳ್ಳೆಯ ಫ್ಯಾಟ್ ಬೇಕು ಅಂತ ಚಪಾತಿ, ಪರೋಟಗಳಿಗೆ ತುಪ್ಪವನ್ನು ಬೆರೆಸಿ ತಿನ್ನುತ್ತಾರೆ. ವಿಚಾರ ಒಳ್ಳೆಯದೇ, ಅದು ಇತಿಮಿತಿಯಲ್ಲಿ ಇದ್ರೆ ಮಾತ್ರ. ಯಾಕಂದ್ರೆ ಅತಿಯಾದ ತುಪ್ಪ ಅಥವಾ ಅಡಿಗೆ ಎಣ್ಣೆಯನ್ನು ಬಳಸುವುದರಿಂದ ಬ್ಯಾಡ್ ಕೊಲೆಸ್ಟ್ರಾಲ್ ಹೆಚ್ಚಾಗಿ ಹೃದಯ ಸಂಬಂಧಿ ಕಾಯಿಲೆಗಳು ಬರುವ ಸಂಭವವಿರುತ್ತೆ. ಆದರೆ ಇದನ್ನು ಲೆಕ್ಕಿಸದೆ ಇಲ್ಲಿ ಒಬ್ಬ ಮಹಾಶಯ ಕೆಜಿಗಟ್ಟಲೆ ಡಾಲ್ಡಾದಲ್ಲಿ ಈ ರೀತಿ ಪರೋಟವನ್ನು ಸುಡುತ್ತಿದ್ದಾನೆ. ಇದನ್ನು ತಿನ್ನುವುದು ಬೇಡ, ನೋಡಿದಾಗಲೇ ಕೆಲವರಿಗೆ ಹಾರ್ಟ್ ಅಟ್ಯಾಕ್ ಆಗೋದು ಅನುಮಾನವಿಲ್ಲ. ಸದ್ಯ ಇಂತಹ ವಿಡಿಯೋಗಳು ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ವೈರಲ್ ಆಗ್ತಿವೆ. ಕೆಲವರಿಗೆ ಪ್ರೇರಣೆಯಾಗಿ ಇವುಗಳನ್ನು ಮನೆಗಳಲ್ಲೂ ತಯಾರು ಮಾಡಲಾಗುತ್ತಿದೆ. ರುಚಿಗಾಗಿ ನಾಲಿಗೆ ಚಪ್ಪರಿಸಿ ತಿಂದು ಮಾರನೇ ದಿನ ಆಸ್ಪತ್ರೆ ಪಾಲಾದ ಉದಾಹರಣೆಗಳು ಅನೇಕ ಇದೆ. ಇಷ್ಟೆಲ್ಲ ಸಮಸ್ಯೆಗಳಿದ್ದರೂ ಆಹಾರ ಇಲಾಖೆ ಯಾಕೆ ಕ್ರಮ ಕೈಗೊಳ್ಳುತ್ತಿಲ್ಲ ಅನ್ನೋದೇ ಯಕ್ಷ ಪ್ರಶ್ನೆ. ಇದು ಒಂದು ಹಂತದ ಹೊಸ ಟ್ರೆಂಡ್. ತಿಂಡಿ, ತಿನಿಸು, ಪಾನೀಯಗಳು, ಇಂತಹ ಸಾಕಷ್ಟು ಆಹಾರ ಪದಾರ್ಥಗಳು ಸೋಷಿಯಲ್ ಮೀಡಿಯಾದಲ್ಲಿ ಫೇಮಸ್ ಆಗಿವೆ. ಇವುಗಳನ್ನು ನೋಡಿ ಪ್ರೇರಣೆಯಾಗಿ ನಿಮ್ಮ ಮನೆಗಳಲ್ಲಿ ತಯಾರಿಸಿ ತಿಂದು ದೇಹವನ್ನು ರೋಗಗಳ ಗೂಡಾಗಿ ಮಾಡದಿರಿ ಎಂಬುದೇ ನಮ್ಮ ಕಳಕಳಿ.